ಹಾಯ್ ನಮಸ್ಕಾರ, ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಮೇ 30ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಒಂದೊಂದೇ ಟಾಪಿಕ್ ಅನ್ನು ನೋಡ್ತಾ ಹೋಗೋಣ ಬನ್ನಿ. NTA ಸುಪ್ರೀಂ ಕಿವಿಮಾತು, ಹೊಣೆಗಾರಿಕೆ ನಿಗದಿಪಡಿಸಿ. ಕೇಂದ್ರ ಲೋಕಸೇವಾ ಆಯೋಗವು UPSC ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗದಂತೆ ಕ್ರಮ ವಹಿಸಿ ದೊಡ್ಡ ಪ್ರಮಾಣದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುತ್ತದೆ. ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ NTA ಈ ವಿಚಾರದಲ್ಲಿ UPSC ಅನ್ನು ನೋಡಿ ಕಲಿಯುವುದು ಅಗತ್ಯವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಶುಕ್ರವಾರ ಹೇಳಿದೆ. ಇದಂತೂ ಈಗ ನಡೀತಿರೋದು ಕಾಮನ್. ಈಗಾಗಲೇ ನೀಟ್ ಪರೀಕ್ಷೆ ಪತ್ರಿಕೆ ಲೀಕ್ ಆಗಿತ್ತು. ಅದಕ್ಕಾಗಿ NTAಗೆ ಇದೊಂದು ಕಿವಿ ಮಾತನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗೆ ಮುಂದಿನ ಟಾಪಿಕ್ ಹೋಗೋದಾದ್ರೆ, ಜೀವಾವಧಿ ಸಾಧ್ಯವಿಲ್ಲದಿದ್ದರೆ ಅಷ್ಟೇ ಮರಣ ದಂಡನೆ. ಶಿಕ್ಷೆಯು ಅಪರಾಧದ ಗಂಭೀರತೆಗೆ ಅನುಗುಣವಾಗಿ ಇರುವಂತೆ ನೋಡಿಕೊಳ್ಳಬೇಕು. ಸುಪ್ರೀಂ ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸುವುದಕ್ಕೆ ಅವಕಾಶ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದಾಗ ಮಾತ್ರ ಮರಣದಂಡನೆ ವಿಧಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಕಾಯ್ದಿರಿಸಿದ ತೀರ್ಪು 3 ತಿಂಗಳಲ್ಲಿ ಪ್ರಕಟಿಸಿ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗೆ ಪ್ರಕಟಿಸುವಂತೆ ಹೈಕೋರ್ಟ್ಗಳಿಗೆ ಸುಪ್ರೀಂ ಕೋರ್ಟ್ ಶುಕ್ರವಾರದ ನಿರ್ದೇಶನ ನೀಡಿದೆ. ಏನಂದ್ರೆ, ಒಂದು ತೀರ್ಪನ್ನ ಮುಂದೆ ಕಾಯ್ದಿರಿಸಿರುತ್ತೆ, ಅದನ್ನ ಮತ್ತೆ ತಿಳ್ಕೊಂತ ಹೋಗ್ತಿರ್ತಾರೆ. ಅದಕ್ಕಾಗಿ ನ್ಯಾಯದಾನ ಅನ್ನೋದು ತುಂಬಾನೇ ಲೇಟ್ ಆಗುತ್ತೆ. ಅದನ್ನ ಈಗ 3 ತಿಂಗಳೊಳಗೆ ಅದೊಂದು ನ್ಯಾಯದಾನವನ್ನ ನೀಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಿಗೆ ನಿರ್ದೇಶನವನ್ನ ನೀಡಿದೆ. ಆದ್ರೆ ಸ್ವಲ್ಪ ಏನೇನು ನಿರ್ದೇಶನಗಳನ್ನ ನೀಡಿದೆ ಅನ್ನೋದನ್ನು ಸ್ವಲ್ಪ ನೀಡಿದರೆ ನೋಡ್ತಾ ಹೋಗೋಣ ಬನ್ನಿ. ಜಾಮೀನು ಅರ್ಜಿಗಳ ಕುರಿತು ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದು ವೇಳೆ ಅವುಗಳನ್ನು ಕಾಯ್ದಿರಿಸದಿದ್ದರೆ ಮರುದಿನ ಪ್ರಕಟಿಸಿ ಅಪ್ಲೋಡ್ ಮಾಡಬೇಕು. ಜಾಮೀನು ಅಥವಾ ಶಿಕ್ಷೆಯ ಅಮಾನತು ಆದೇಶ ಪ್ರಕಟವಾದ ತಕ್ಷಣ ಜೈಲು ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಮತ್ತು ವಿಚಾರಣಾ ದಿನ ಅಥವಾ ಶಿಕ್ಷೆಗೊಳಗಾದವರನ್ನು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನ ಬಿಡುಗಡೆ ಮಾಡಬೇಕು. ಆದೇಶ ಕಾಯ್ದಿರಿಸಿದ 4 ತಿಂಗಳೊಳಗೆ ತೀರ್ಪು ಪ್ರಕಟಿಸದಿದ್ದರೆ ಕಕ್ಷಿದಾರರು ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಸಂಪರ್ಕಿಸಿ ಪ್ರಕರಣವನ್ನು ಬೇರೆ ಪೀಠಕ್ಕೆ ವರ್ಗಾಯಿಸುವಂತೆ ಕೋರಬಹುದು. ಮುಕ್ತ ನ್ಯಾಯಾಲಯದಲ್ಲಿ ತೀರ್ಪು ನೀಡಿದಾಗ 24 ಗಂಟೆಯೊಳಗೆ ತೀರ್ಪನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು. ಸುಪ್ರೀಂ ಕೋರ್ಟ್ ನೀಡಿದ ಈ ನಿರ್ದೇಶನಗಳು ಯಾವುದೇ ನಿರ್ದಿಷ್ಟ ನ್ಯಾಯಮೂರ್ತಿ ಅಥವಾ ಹೈಕೋರ್ಟ್ ತೀರ್ಪಿನ ಕುರಿತು ಆಕ್ಷೇಪಣೆಗಳಲ್ಲ ಎಂಬುದು ಪೀಠ ಸ್ಪಷ್ಟಪಡಿಸಿದೆ. ಇದಿಷ್ಟು ನಿರ್ದೇಶನಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗ್ಬೋದು, ನೋಡಿಟ್ಕೊಳ್ಳಬೇಕಾಗ್ಬೋದು. ಮತ್ತೆ ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಸೇವಾ ನಿರತ ಶಿಕ್ಷಕರಿಗೆ TET ಕಡ್ಡಾಯ, ಸುಪ್ರೀಂ ಪುನರುಚ್ಚಾರ. ಸೇವಾ ನಿರತ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ಯನ್ನು ತೇರ್ಗಡೆಯಾಗುವುದು ಕಡ್ಡಾಯ ಎಂದು ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿದೆ. ಮುಂಚೆನೇ ಇದ್ರ ಬಗ್ಗೆ ಹೇಳಿತ್ತು, ಈಗ ಮತ್ತೊಂದು ಬಾರಿ ಅದರ ಬಗ್ಗೆ ಹೇಳಿದೆ. ಲೈಂಗಿಕ ದೌರ್ಜನ್ಯ, ಇಸ್ರೇಲ್ ರಷ್ಯಾ ಕಪ್ಪು ಪಟ್ಟಿಗೆ ಸೇರ್ಪಡೆ. 35 ಪುಟಗಳ ವರದಿಯು ವಿಶ್ವಸಂಸ್ಥೆಗೆ ಗುರುವಾರ ಸಲ್ಲಿಕೆಯಾಗಿದೆ. ವಿಶ್ವದಾದ್ಯಂತ ನಡೆದ ಸಂಘರ್ಷಗಳ ವೇಳೆ ಲೈಂಗಿಕ ದೌರ್ಜನ್ಯ ಎಸಗಿದ ಕಾರಣಕ್ಕೆ 12 ದೇಶಗಳಲ್ಲಿನ 77 ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ. ಇದು ಸ್ವಲ್ಪ ನೋಡಿಟ್ಕೊಳ್ಳಿ, ಯಾವ್ಯಾವ ದೇಶ ಅನ್ನೋದನ್ನ ಅಲ್ಲಿ ಹೈಲೈಟ್ ಮಾಡಿಕೊಟ್ಟಿದ್ದಾರೆ, ರಷ್ಯಾ ಮತ್ತೆ ಇಸ್ರೇಲ್ ಅನ್ನೋದನ್ನ. ನೆಕ್ಸ್ಟ್ ಟಾಪಿಕ್ ಕಡೆ ಹೋಗೋದಾದ್ರೆ, ಸ್ಮಾರ್ಟ್ ಸುಲೋಚನೆ ಬೇಡ, ಆಟಗಾರರು ಸಿಬ್ಬಂದಿಗೆ BCCI. ಹೌದು, ಇನ್ನು ಮುಂದೆ IPL ಪಂದ್ಯಗಳ ಸಂದರ್ಭದಲ್ಲಿ ಆಟಗಾರರು, ನೆರವು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಕನ್ನಡಕಗಳನ್ನು ಬಳಸುವಂತಿಲ್ಲ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಆಧುನಿಕ ತಂತ್ರಜ್ಞಾನ ಹಾಗೂ ವೈಫೈ ಚಾಲಿತ ಕ್ಯಾಮೆರಾಗಳಿರುವ ಕನ್ನಡಕಗಳು ಲಭ್ಯ ಇವೆ. ವಿಡಿಯೋ ಕಾಲಿಂಗ್ ಮತ್ತು ಲೈವ್ ಸ್ಟ್ರೀಮಿಂಗ್ ಕೂಡ ಇವುಗಳಿಂದ ಸಾಧ್ಯವಿದೆ. ಇದರಿಂದ ಇವುಗಳ ಬಳಕೆ ತಡೆಯಬೇಕು ಎಂದು BCCI ಭ್ರಷ್ಟಾಚಾರ ನಿಗ್ರಹ ಘಟಕ SSU ಫ್ರಾಂಚೈಸಿಗಳಿಗೆ ಮಾರ್ಗಸೂಚಿ ನೀಡಿದೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಗಳಾಗಿದ್ವು. ಅದೇ ಹಿಂದಿನ ವಿಡಿಯೋದಲ್ಲಿ ಹೇಳಿದಂಗೆ, ನಾವು ಈ ಮಂತ್ನ ಎಂಡ್ ನಲ್ಲಿ ನಮ್ಮ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಈ ಮಂತ್ನ ಟಾಪ್ ಕ್ವಶನ್ಗಳ ಬಗ್ಗೆ ಕ್ವಶನ್ ನೀಡ್ತೇವೆ. ಅದಕ್ಕೆ ನೀವೆಲ್ಲರೂ ಆನ್ಸರ್ ಮಾಡಿ. ಇದು ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಗಳನ್ನ ನೀಡ್ತೇವೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ನಿಮ್ಮ ರಾಯಲ್ ಹ್ಯಾಕರ್.